ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೂ ಮೊದಲಿಗೆ ಆತ್ಮೀಯದಂಥ ಸ್ವಾಗತ. ನೀವು ಇವಾಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅವರು ವಿಷ್ಣು ಸರ್ ಒಟ್ಟಿಗೆ ಹಲವಾರು ಸಿನಿಮಾಗಳಲ್ಲಿ ಆ್ಯಕ್ಟನ್ನು ಮಾಡಿದ್ದಾರೆ. ರಂಗಭೂಮಿಯಲ್ಲಿ ಸುಮಾರು 170ಕ್ಕೂ ಹೆಚ್ಚು ನಾಟಕಗಳು, ಜೊತೆಗೆ ಕಿರುತೆರೆಯಲ್ಲಿ ಸುಮಾರು 3400ಕ್ಕೂ ಹೆಚ್ಚು ಧಾರಾವಾಹಿಗಳು, ಜೊತೆಗೆ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದಂಥ ಖ್ಯಾತಿಯನ್ನು ಇಡೀ ಚಿತ್ರರಂಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬರು ಅದ್ಭುತವಾದಂಥ ಕಲಾವಿದರು. ಇವ್ರ ಹೆಸರು ಬಂದ್ಬಿಟ್ಟು ಶಂಕರ್ ಭಟ್ ಅಂತ ಅಂದ್ಬಿಟ್ಟು. ಇವರು ವಿಷ್ಣು ಸರ್ ಜೊತೆ ಮಾಡಿರ್ತಕ್ಕಂಥ ಸಿನಿಮಾಗಳ ಬಗ್ಗೆ ಮಾತಾಡ್ತಾ, ಆ ವಿಷ್ಣು ಸರ್ ನೇಚರ್ ಬಗ್ಗೆ, ಯಾಕೆ ಅವ್ರ ಸಿನಿಮಾಗಳು ಅಷ್ಟು ಹಿಟ್ಟಾಗಲಿಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ದಯಮಾಡಿ ಅವರ ಧ್ವನಿಯಲ್ಲೇ ಸಾಹಸ ಸಿಂಹ ಅಭಿನವ್ ಭಾರ್ಗವ, ಡಾಕ್ಟರ್ ವಿಷ್ಣು ಸರ್ ಜೊತೆಗಿನ ಒಡನಾಟ ಮತ್ತು ಅವರ ಸಿನಿಮಾಗಳು ಹಿಟ್ಟಾಗಲಿಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆ ಅವರ ವಾಯ್ಸಲ್ಲೇ ಕೇಳೋ ಪ್ರಯತ್ನ ಮಾಡಿ. ಲೆಟ್ಸ್ ವಾಚ್ ದಟ್ ವಿಡಿಯೋ. ಹೇಗೆ, ಇದರ ಹಿನ್ನೆಲೆ ಏನು, ಇದು ಯಾವ ರೀತಿ ಮಾಡಬೇಕು ಅಂತ ಹೀಗಾಗಿ ತಯಾರಾಗಿ ಮಾಡ್ತಾಯಿದ್ರು. ಆ ಪಾತ್ರದಲ್ಲಿ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ತಾಯಿದ್ರು. ಹೀಗಾಗಿ ವಿಷ್ಣುವರ್ಧನ್ ಮಾಡಿದ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಆಗೋ ಕಾರಣ ಅದೇನೆ. ಇನ್ವಾಲ್ವ್ ಆಗಿ ಮಾಡ್ತಾಯಿದ್ರು, ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ತಾಯಿದ್ರು. ತುಂಬ ಒಳ್ಳೆ ನಟರು ಸಾಹಸ ಸಿಂಹ ವಿಷ್ಣುವರ್ಧನ್. ಅಲ್ಲ, ಅವರು ಎಲ್ಲರ ಜೊತೆಗೂ ಸೇರ್ತಾಯಿದ್ರು. ಕೆಲವು ಟೈಮು ಅವರ ರೂಮಿಗೆ ಕಳಿಸ್ತಾಯಿದ್ರು ಪ್ರೊಡ್ಯೂಸರು, ಇವರು ಡಿಸ್ಕಷನ್ ಇರ್ತಾಯಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂಥ ಟೈಮ್ನಲ್ಲಿ ನಿರ್ದೇಶಕರು, ಕ್ಯಾಮ್ರಾಮೆನ್ನು ಅವರು ರೂಮ್ನಲ್ಲಿ ಮಾಡ್ತಾಯಿದ್ರು. ಬೇರೆ ಎಲ್ಲ ಕಲಾವಿದರು ಬೇರೆ ಕಡೆನೂ ಊಟ ಮಾಡ್ತಾಯಿದ್ರು. ವಿಷ್ಣು ಅವರು ಕೂಡ ತುಂಬ ಗ್ರೇಟ್ ಆ್ಯಕ್ಟರ್, ಒಂಥರ ಸೆಟಲ್ಡ್ ಆ್ಯಕ್ಟರ್ ಅಂತ, ಜೆಂಟ್ಲ್ಮ್ಯಾನ್ ಅಂತ ಹೇಳ್ತಾರಲ್ಲ ಹಾಗೆ. ಎಲ್ಲರನ್ನೂ ಭಾಳ ಪ್ರೀತಿಯಿಂದ ನೋಡ್ತಾಯಿದ್ರು. ಅವರು ಸ್ವಲ್ಪ ರಿಸರ್ವ್ಡು, ಎಲ್ಲರ ಜೊತೆಗೂ ಅಷ್ಟು ಈಸಿಯಾಗಿ ಬೆರಿತಾ ಇರಲಿಲ್ಲ. ಒಂದು ಸಲ ಪರಿಚಯ ಆಗಿಬಿಟ್ರೆ ಅವ್ರ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾಯಿದ್ರು. ಭಾಳ ಒಳ್ಳೆಯ ಇದು. ವಿಷ್ಣುವರ್ಧನ್ ಕೂಡ ಸುಮಾರು ಅವ್ರ ಜೊತೆಗೆ ನಾನು ನಮ್ಮೂರ ರಾಜ, ಜನನಾಯಕ, ಈ ಸುಮಾರು ಚಿತ್ರಗಳಲ್ಲಿ ಮಾಡಿದೆ. ಬಟ್ ತುಂಬ ಒಳ್ಳೆಯ ನಟರು. ಬಂಧನ ಇಂಥ ಚಿತ್ರದಲ್ಲಿ ಅವ್ರು ಕೊಟ್ಟಂಥ ಆ್ಯಕ್ಟಿಂಗು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಹಿಂದಿಲಿ ರಾಜೇಶ್ ಖನ್ನಾ ಅಂತ ಮಾಡಿದರು, ಅದರಲ್ಲಿ ವಿಷ್ಣುವರ್ಧನ್ ತುಂಬ ಚೆನ್ನಾಗಿ ಅಭಿನಯಿಸಿದರು. ವಿಷ್ಣು ಅವರು ಹಾಗೆ ಯಾವುದೇ ಇದಾಗಲಿ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಪಾತ್ರದ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಬರ್ತಾಯಿದ್ರು. ಈ ಪಾತ್ರ ಹೇಗೆ, ಇದರ ಹಿನ್ನೆಲೆ ಏನು, ಇದು ಯಾವ ರೀತಿ ಮಾಡಬೇಕು ಅಂತ ಹೀಗಾಗಿ ತಯಾರಾಗಿ ಮಾಡ್ತಾಯಿದ್ರು. ಆ ಪಾತ್ರದಲ್ಲಿ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ತಾಯಿದ್ರು. ಹೀಗಾಗಿ ವಿಷ್ಣುವರ್ಧನ್ ಮಾಡಿದ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಆಗೋ ಕಾರಣ ಅದೇನೆ. ಇನ್ವಾಲ್ವ್ ಆಗಿ ಮಾಡ್ತಾಯಿದ್ರು, ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ತಾಯಿದ್ರು. ತುಂಬ ಒಳ್ಳೆಯ ನಟರು ಸಾಹಸ ಸಿಂಹ ವಿಷ್ಣುವರ್ಧನ್. ಅಲ್ಲ, ಅವರು ಎಲ್ಲರ ಜೊತೆಗೂ ಸೇರ್ತಾಯಿದ್ರು. ಕೆಲವು ಟೈಮು ಅವರ ರೂಮಿಗೆ ಕಳಿಸ್ತಾಯಿದ್ರು ಪ್ರೊಡ್ಯೂಸರು, ಇವರು ಡಿಸ್ಕಷನ್ ಇರ್ತಾಯಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂಥ ಟೈಮ್ನಲ್ಲಿ ನಿರ್ದೇಶಕರು, ಕ್ಯಾಮ್ರಾಮೆನ್ನು ಅವರು ರೂಮ್ನಲ್ಲಿ ಮಾಡ್ತಾಯಿದ್ರು. ಬೇರೆ ಎಲ್ಲ ಕಲಾವಿದರು ಬೇರೆ ಕಡೆನೂ ಊಟ ಮಾಡ್ತಾಯಿದ್ರು.